ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? LIC ವತಿಯಿಂದ ಏನು ನೇಮಕಾತಿಯಾಗಿದೆ, ಈ ವಿಡಿಯೋನಲ್ಲಿ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಮತ್ತು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡೋದಾದ್ರೆ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಸಿವಿಲ್ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ ನೋಡೋದಾದ್ರೆ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ನ 81 ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕ್ಯಾಟಗರಿ ವೈಸು ಆ ಹುದ್ದೆಗಳ ಮಾಹಿತಿ ಇಲ್ಲಿದೆ. ಆ ವಿಡಿಯೋವನ್ನು ಪೋಸ್ ಮಾಡಿ ಒಂದ್ಸರಿ ನೋಡ್ಕೊಳ್ಳಿ. ಕೆಳಗಡೆ ಬಂದರೆ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಟೋಟಲು 410, ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಅಧಿಸೂಚನವಾಗಿದೆ. ಇಲ್ಲಿ ಕ್ಯಾಟಗರಿ ವೈಸು ಹುದ್ದೆಗಳ ವಿವರ ಇಲ್ಲಿ ಕೊಡಲಾಗಿದೆ ನೋಡಿ. ವಿಡಿಯೋನ ಪೌಸ್ ಮಾಡಿ ಒಂದ್ಸರಿ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನು ನೋಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ನೋಡಿ, ಅರ್ಜಿಗಳು 16/8/2025 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/9/2025 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಪ್ರಿಲಿಮಿನರಿ ಎಕ್ಸಾಮ್ ನೋಡಿ 3/10/2025 ಪ್ರಿಲಿಮಿನರಿ ಎಕ್ಸಾಮ್ಗಳನ್ನು ಇಲ್ಲಿ ನಡೆಯಲಿದೆ. ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ ನೋಡಿ, ಅಭ್ಯರ್ಥಿಗಳು BTech ಇಂಜಿನಿಯರಿಂಗ್ನಲ್ಲಿ ಪಾಸಾದವರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ನೀವು ಅರ್ಹರಿರ್ತೀರಿ. ಮತ್ತು ಇಲ್ಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಇನ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿಯಲ್ಲಿ ಪಾಸಾದವರು ಮತ್ತು CAಯಲ್ಲಿ ಪಾಸಾದ ಅಭ್ಯರ್ಥಿಗಳು ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಲು ಇರ್ತೀರಿ. ಅದೇ ರೀತಿ ಕಂಪ್ನಿ ಸೆಕ್ರೆಟರಿ ಹುದ್ದೆಗಳಿಗೆ ನೋಡಿ, ಬ್ಯಾಚುಲರ್ ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಇಂದ ನೀವು ಡಿಗ್ರಿಯನ್ನು ಇಲ್ಲಿ ಪೂರೈಸಿರಬೇಕು. ಅದೇ ರೀತಿ ಇಲ್ಲಿ ಕಾಮನ್ ನೀವು ಬೇಸಿಕ್ ಡಿಗ್ರಿಯಲ್ಲಿ ಪಾಸಾದವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ಕೂಡ ನೀವು ಅರ್ಹರಿರ್ತೀರಿ. ಈ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಅರ್ಜಿ ಶುಲ್ಕ ನೋಡಿ, SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 85 ರೂಪಾಯಿಗಳನ್ನು ನೀವು ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿ ಉಳಿದ ಎಲ್ಲ ಅಭ್ಯರ್ಥಿಗಳು 750 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತದೆ. ಬನ್ನಿ, ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಡೈರೆಕ್ಟ್ ನೀವು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಲಿಂಕು ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅಥವಾ LICಯ ಮೇನ್ ವೆಬ್ಸೈಟ್ ಮೂಲಕ ಕೂಡ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅರ್ಜಿ ಸಲ್ಲಿಸುವ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲಿಗೆ ನೀವು ಕ್ಲಿಕ್ ಹಿಯರ್ ಟು ನ್ಯೂ ರಿಜಿಸ್ಟ್ರೇಷನ್ ಇಲ್ಲಿಂದ ನೀವು ಮಾಡಿಕೊಳ್ಬೇಕು. ನಂತರ ಇಲ್ಲಿ ಫಸ್ಟ್ ನೇಮು ಮತ್ತು ಮಿಡಲ್ ನೇಮು, ಲಾಸ್ಟ್ ನೇಮ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಇಲ್ಲಿ ನೀವು ಫಿಲ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರು, ತಮ್ಮ ಒಂದು ಆಲ್ಟರ್ನೇಟ್ ಮೊಬೈಲ್ ನಂಬರು, ಇಮೇಲ್ ID ಹಾಕಿ ಇಲ್ಲಿ ಒಂದು ಕ್ಯಾಪ್ಚಾ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕೊಡಬೇಕಾಗುತ್ತದೆ. ನಂತರ ಇಲ್ಲಿ ತಮಗೆ ಒಂದು ಅಪ್ಲಿಕೇಶನ್ ನಂಬರು ಮತ್ತು ತಮಗೆ ಪಾಸ್ವರ್ಡನ್ನು ಕೊಡಲಾಗುತ್ತದೆ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕೇಳ್ತಾ ಇದೆ ನೋಡಿ, ಫೈಲನ್ನು ಚೂಸ್ ಮಾಡಿ. ಈ ಥರ ಅಭ್ಯರ್ಥಿ ಒಂದು ಫೋಟೋವನ್ನು ಹಾಕಬೇಕು. ಅದಾದ ನಂತರ ಇಲ್ಲಿ ನೀವು ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ವೆಬ್ ಕ್ಯಾಮ್ ಇದ್ದರೆ ಇಲ್ಲಿಂದ ನೀವು ಡೈರೆಕ್ಟ್ ಕ್ಯಾಪ್ಚರ್ ಮಾಡ್ಕೋಬೋದು. ಇಲ್ಲವಾಗಿದ್ದಲ್ಲಿ ನೀವು ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ನೀವು ಇಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ಥರ ಒಂದು ಫೋಟೋ ಕ್ಯಾಪ್ಚರ್ ಆದ ತಕ್ಷಣ ತಾವು ಇಲ್ಲಿಂದ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಸಿಗ್ನೇಚರನ್ನು ಇಲ್ಲಿಂದ ನೋಡ್ಕೊಳ್ಳಿ, ನಿಮ್ಮದೊಂದು ಸೈನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಈ ಥರ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಅದಾದ ನಂತರ ನೋಡಿ, ಇಲ್ಲಿ ನೀವು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ತಿದ್ದೀರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾಂಡಿಕ್ಯಾಪ್ನು ಇಲ್ಲಿ ಕೆಳಗಡೆ ಬರ್ತಾ ಹೋದರೆ ಎಲ್ಲನೂ ಅಂತ ಕೊಡಿ. ರಿಲಿಜನ್ ಸೆಲೆಕ್ಟ್ ಮಾಡಿ. ಮೈನಾರಿಟಿ ಇದ್ದಲ್ಲಿ ಅದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನಿಮ್ಮ ಹತ್ರ ಆಧಾರ್ ನಂಬರು, ಪ್ಯಾನ್ ನಂಬರ್ ಇದ್ದರೆ ಇಲ್ಲಿ ಫಿಲ್ ಮಾಡ್ಬೋದು. ಇಲ್ಲಿಂದ ನೀವು ಸೆಂಟರನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಮೂರು ಸೆಂಟರ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಲು ಆಪ್ಷನನ್ನು ಕೊಟ್ಟಿದ್ದಾರೆ. ನಿಮಗೆ ಸಮೀಪ ಇರುವ ಒಂದು ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ಳಿ. ಜೆಂಡರನ್ನು ಸೆಲೆಕ್ಟ್ ಮಾಡಿ. ನಂತರ ಮೆರಿಟಲ್ ಸ್ಟೇಟಸ್ಸು, ಫಾದರ್ ನೇಮು, ಮದರ್ ನೇಮು, ಅಡ್ರೆಸ್ಸು, ನಂತರ ನಿಮ್ಮ ಒಂದು ಡಿಸ್ಟಿಕ್ಕು, ಸ್ಟೇಟು, ಪಿನ್ ಕೋಡ್ ಹಾಕಿ ನಂತರ ಸೇಮ್ ಅಂತ ಕೊಡಿ. ಕೆಳಗಡೆ ಬಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಬ್ಯಾಂಕ್ ಆ್ಯಂಡ್ ಬ್ರಾಂಚ್ ಅಂತ ಕೇಳ್ತಿದೆ. IFSC ಕೋಡ್ ಹಾಕಿ. ನಂತರ ವ್ಯಾಲಿಡೇಟ್ ಮೇಲೆ ಕೊಡಿ. ಇದು GST ಅಂತ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಹೆಂಗಾಡೋದ್ರು ಬಿಟ್ಟಿದ್ದೀರಾ ನೋಡಿ. ನಂತರ ಇಲ್ಲಿಂದನೇ SLC ಆಮೇಲೆ ಡಿಗ್ರಿ ಮಾರ್ಕ್ಸನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. SLC ಪಾಸಿಂಗ್ ಇಯರು ಮತ್ತು ಡಿಗ್ರಿ ಮಾರ್ಕ್ಸನ್ನು ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಇಲ್ಲಿ ನೋ ಕೊಡಿ. ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಕಂಪಲ್ಸರಿ ಅಪ್ಲೈ ಮಾಡಿ ಇಲ್ಲಿ. ನಂತರ ನಿಮಗೆ 2 ಬರುವ ಯಾವುದಾದ್ರೂ ಲ್ಯಾಂಗ್ವೇಜನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಈ ಥರ ನಿಮಗೆ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸುತ್ತೆ, ನೋಡ್ಕೊಳ್ಳಿ. ಕೆಳಗಡೆ ಬಂದರೆ ನೋಡಿ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ತಮ್ಮ ಇಂಪ್ರೆಷನು ಮತ್ತು ಇದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ನೋಡಿ. ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನು, ಆಮೇಲೆ ಹ್ಯಾಂಡ್ ರೈಟಿಂಗ್ ಡಿಕ್ಲೇಷನು, SLC ಮಾರ್ಕ್ಸ್ ಕಾರ್ಡು ಇಲ್ಲಿಂದ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ 20 KB ಇರಬೇಕಂತ ಕೊಟ್ಟಿದ್ದಾರೆ. ಹ್ಯಾಂಡ್ ಡಿಕ್ಲರೇಷನು ನೋಡಿ, ಈ ಥರ ಈ ಟೆಕ್ಸ್ಟನ್ನು ನೀವು ನಿಮ್ಮ ಕೈಯಿಂದ ಬರೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಒಂದು PDF ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಿದೆ SLC ಮಾರ್ಕ್ಸ್ ಕಾರ್ಡು. ಈ ಥರ ನೀವು SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೋಬೋದು. ಫೈಲ್ ನೇಮ್ 10th ಮಾರ್ಕ್ಸ್ ಕಾರ್ಡ್ ಅಂತ ಹಾಕಿ. ನೋಡಿ ಈ ಥರ ಒಂದು ಫೈಲ್ ನೇಮನ್ನು ಅಪ್ಲೋಡ್ ಮಾಡಿ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಓಕೆ ಮಾಡಿ. ನಂತರ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.